ಹಬ್ಬದ ಸಂಭ್ರಮಕ್ಕೆ ದಿನಸಿ ದರ ಏರಿಕೆಯ ಬರೇಗ ಬಿದ್ದಿದೆ. ತರಕಾರಿ, ಹಣ್ಣು, ಹೂವು ಬಳಿಕ ಈಗ ದಿನಸಿ ಸರದಿಯಾಗಿದೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಗ್ರಾಹಕರಿಗೆ ದರ ಏರಿಕೆಯ ಬಿಸಿ. ಹೂವು ಹಣ್ಣು ಆಯ್ತು, ಈಗ ದಿನಸಿ ಬೆಲೆ ಕೂಡ ಏರಿಕೆಯಾಗ್ತಿದೆ. ಸಾರ್ವಜನಿಕರಿಗೆ ಈಗ ಬೆಲೆ ಏರಿಕೆಯ ಬರೆ ಬೀಳ್ತಾ ಇದೆ. ತರಕಾರಿ ಆಯ್ತು, ಹಣ್ಣಾಯ್ತು, ಹೂವಾಯ್ತು, ಇದೀಗ ದಿನಸಿಯ ಸರದಿ. ವರಮಹಾಲಕ್ಷ್ಮಿ ಹಬ್ಬ ಗ್ರಾಹಕರಿಗೆ ದರ ಏರಿಕೆಯ ಬಿಸಿ. ಎಲ್ಲಾದ್ರೂ ಬೆಲೆ ಗಗನಕ್ಕೇರ್ತಾ ಇದೆ. ಹಬ್ಬದ ಖರೀದಿ ಜೋರಾಗಿದೆ. ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಬೇಕಾದಂತಹ ದಿನಸಿಯ ಬೆಲೆ ಏರಿಕೆಯಾಗಿದ್ದು ಗ್ರಾಹಕರು ಕಂಗಾಲಾಗ್ತಿದ್ದಾರೆ. ಹಬ್ಬದ ಅಡಿಗೆಗೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಖರೀದಿಗೆ ಹೋಗೋರಿಗೆ ಇದು ಶಾಕಿಂಗ್ ವಿಚಾರ. ಯಾಕಂದ್ರೆ ಎಲ್ಲದರ ಬೆಲೆ ಹೆಚ್ಚಾಗ್ತಾ ಇದೆ. ಕೊಬ್ಬರಿ, ಡ್ರೈ ಫ್ರೂಟ್ಸ್ ದರ ಏರಿಕೆ ಮಧ್ಯಮ ವರ್ಗಕ್ಕೆ ಇದು ಹೊರೆ ಆಗ್ತಾ ಇದೆ. ಹಬ್ಬಕ್ಕೆ ಮನೆಯಲ್ಲಿ ವಿಶೇಷ ಪದಾರ್ಥಗಳನ್ನ ತಯಾರು ಮಾಡುವಂಥದ್ದು ಹೆಚ್ಚು. ಈ ಹಿನ್ನೆಲೆಯಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಖರೀದಿಯ ಒಂದು ಭರಾಟೆ ಜೋರಾಗಿದೆ. ಉನ್ನತ ಉತ್ಪನ್ನ ಕಡಿಮೆ, ಸ್ಟಾಕ್ ಇಲ್ಲದಂತಹ ಹಿನ್ನೆಲೆಯಲ್ಲಿ ಈಗ ದರ ಏರಿಕೆ ಆಗಿದೆ. ಉತ್ಪನ್ನ ಕಡಿಮೆ ಇದೆ, ಸ್ಟಾಕ್ ಇಲ್ಲ, ಹಾಗಾಗಿ ಬೆಲೆ ಏರಿಕೆ ಆಗಿದೆ. 5 ರಿಂದ 10 ರೂಪಾಯಿವರೆಗೂ ಕೂಡ ಏರಿಕೆಯನ್ನ ಕಂಡಿದೆ ದಿನಸಿ ಸಾಮಗ್ರಿಗಳು. ಹೂವು ಹಣ್ಣುಗಳಾಯಿತು, ದರ ಏರಿಕೆ ಆದರೂ ಖರೀದಿ ಭರಾಟೆ ಜೋರಾಯಿತು. ಕೆಆರ್ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಫುಲ್ ರಶ್ಶು. ಕೆಆರ್ ಮಾರುಕಟ್ಟೆಯಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇದೆ. ಕೆಆರ್ ಮಾರುಕಟ್ಟೆ ನೋಡಿ, ತರಕಾರಿ ಆಯಿತು, ಹಣ್ಣಾಯಿತು, ಹೂವಾಯಿತು, ಈಗ ದಿನಸಿ ಬೆಲೆ ಗಗನಕ್ಕೇರ್ತಾ ಇದೆ. ಬೆಲೆ ಏರಿಕೆ ಆಗ್ತಿದೆ. ಈಗ ಬೆಲೆ ಜಾಸ್ತಿ ಇದ್ರೂ ಹೂವು ಹಣ್ಣು ಖರೀದಿ ಮಾಡಲೇಬೇಕು ಜನ, ಅದಕ್ಕಾಗಿ ಮುಗಿ ಬಿದ್ದಿದ್ರು. ಈಗ ದಿನಸಿ ಬೆಲೆ ಕೂಡ ಏರಿಕೆ ಆಗಿದೆ ನೋಡಿ. ಗ್ರಾಹಕರ ಜೇಬಿಗೆ ಕತ್ರಿ. 1 ಕೆಜಿ ಬೆಲ್ಲ 52 ರೂಪಾಯಿ ಇದೆ. 1 ಕೆಜಿ ಕಡಲೆ ಬೇಳೆ 80 ರೂಪಾಯಿ ಇದೆ. 1 ಕೆಜಿ ಮೈದಾ 45, 1 ಕೆಜಿ ಗೋಧಿ 40 ರೂಪಾಯಿ, 1 ಕೆಜಿ ಅಕ್ಕಿ 80 ರೂಪಾಯಿ, 1 ಕೆಜಿ ರವೆ 45 ರೂಪಾಯಿ, 1 ಕೆಜಿ ಸಕ್ಕರೆ 55 ರೂಪಾಯಿ, 1 ಕೆಜಿ ಗೋಧಿ ಹಿಟ್ಟು 45 ರೂಪಾಯಿ ಇದೆ. 1 ಕೆಜಿ ಕಡಲೆ ಹಿಟ್ಟು 75 ರೂಪಾಯಿ, 1 ಕೆಜಿ ತೊಗರಿ ಬೇಳೆ 120 ರೂಪಾಯಿ, 1 ಕೆಜಿ ಹೆಸರು ಕಾಳು 120 ರೂಪಾಯಿ ಇರುವಂಥದ್ದು. 1 ಕೆಜಿ ಉದ್ದಿನ ಬೇಳೆ 150 ರೂಪಾಯಿ ಇದೆ. 1 ಕೆಜಿ ಶೇಂಗಾ 140 ರೂಪಾಯಿ ಇದೆ. 1 ಕೆಜಿ ಕಡಲೆಬೇಳೆ 80 ರೂಪಾಯಿ ಇರುವಂಥದ್ದು. ಅಂದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಬೆಲೆ ಏರಿಕೆಯ ಬಿಸಿ ತಟ್ತಾ ಇರುವಂಥದ್ದು. ಉದ್ದಿನ ಬೇಳೆ 150, ಶೇಂಗಾ 140, ಕಡಲೆಬೇಳೆ 80 ರೂಪಾಯಿ. ಈ ಥರ ಬೆಲೆ ಏರಿಕೆಯಾದರೆ ಜನ ಬದುಕೋದಾದರೂ ಹೇಗೆ ಅಂತ ನೋಡಿ. ಹಬ್ಬ, ಹಾಗಾಗಿ ಆ ಹಬ್ಬಕ್ಕೆ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಬೇಕಾಗತ್ತೆ. ಹೂವು ಹಣ್ಣುಗಳಾಯಿತು, ಈಗ ದಿನಸಿ ಬೆಲೆ ಕೂಡ ಏರಿಕೆ ಆಗಿದೆ. ಜಾಸ್ತಿ ಆಗಿದೆ. ಅದರಲ್ಲೂ ಹೆಚ್ಚು ಈಗ ಸಕ್ಕರೆ ಜಾಸ್ತಿ ಆಗಿದೆ. ಸಕ್ಕರೆ ಜಾಸ್ತಿ ಆಗಿರೋದು ಪರಿಣಾಮ ಏನಾಗುತ್ತೆ ಅಂದರೆ, ಇವಾಗ ಸ್ವೀಟ್ಸು ಜಾಸ್ತಿ ರೇಟ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಕಾಫಿ ಟೀ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಈರುಳ್ಳಿ ಏನು 15 ರೂಪಾಯಿ 10 ರೂಪಾಯಿ ಇದ್ದ ಈರುಳ್ಳಿ ಏಕದಮ್ ಇವಾಗ 50 ರೂಪಾಯಿಗೆ ರೀಚ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ 100 ರೂಪಾಯಿಗೆ ಹೋದರೂ ಆಶ್ಚರ್ಯ ಪಡೋಂಗಿಲ್ಲ. ಬಟ್ ಆದರೆ ಒಳ್ಳೆಯದೇ, ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಬೆಳೆ ಜಾಸ್ತಿ ಆದರೆ ರೈತರಿಗೆ ಅನುಕೂಲ ಆಗಲಿ. ಆದರೆ ಇದು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಸ್ಟಾಕ್ ಇಟ್ಬಿಟ್ಟು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಈರುಳ್ಳಿ ಕೇಂದ್ರ ಸರ್ಕಾರ ಏನು ಮಾಡಿದೆ, ಎಕ್ಸ್ಪೋರ್ಟ್ನ ಬ್ಯಾನ್ ಮಾಡೋದ್ರಿಂದ ಇದೇನು ಮಾಡಿದೆ, ಇದು ಈರುಳ್ಳಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿದೆ. ಇಂಪೋರ್ಟ್ ಮಾಡ್ಕೊತಾ ಇಲ್ಲ. ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ, ಇಂಪೋರ್ಟ್ ಮಾಡ್ಕೊತಾ ಇಲ್ಲ. ಯಾವಾಗಲೂ ಕೇಂದ್ರ ಸರ್ಕಾರ ಏನು ಮಾಡೋದು ಅಂದರೆ 50 ರೂಪಾಯಿ ಆದ ತಕ್ಷಣ ಇಂಪೋರ್ಟ್ ಮಾಡ್ಕೊಬಿಡೋದು. ಇವಾಗ ಈ ಸರಿ ಇಂಪೋರ್ಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇಲ್ಲಿ ರೇಟ್ ಜಾಸ್ತಿ ಆಗಿದೆ. ನಮ್ಮ ಲೋಕಲ್ ಈರುಳ್ಳಿ ಜಾಸ್ತಿ ಬಂದಾಗ ರೈತರಿಗೆ ಅನುಕೂಲ ಆಗ್ತದೆ. ಬಟ್ ಇನ್ನೂ ಅದು ಕಾಯಬೇಕು, ಇನ್ನೂ ಒಂದು 3 ತಿಂಗಳು 4 ತಿಂಗಳು ಕಾಯಬೇಕು. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ಈ ರೀತಿ ಇದೆ ಮೇಡಮ್. ಎಲ್ಲ ಇವಾಗ ಡ್ಯಾಮಲ್ಲಿ ನೀರು ಬೀಳಿಲ್ಲ. 2.98 ಇದು ಎಕರ್ಸು ಇದನ್ನು ಏನು ಭತ್ತ ಬೆಳೆಗೆ ಇಳುವರಿ ಕಮ್ಮಿ ಆಗಿದೆ. ಭತ್ತ ಬೆಳೆಯೋಕ್ಕಾಗ್ತಾಯಿಲ್ಲ. ಯಾಕೋ ಈ ಮುಖ್ಯಮಂತ್ರಿ ಬಂದು ಕಾಲ್ಗುಣ ಏನೋ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ, ರೈತರಿಗೆ ಅನಾನುಕೂಲ ಆಗ್ತಾಯಿದೆ. ಆಮೇಲೆ ರಸಗೊಬ್ಬರಗಳು ಸರಿಯಾಗಿ ಸಿಗ್ತಾಯಿಲ್ಲ, ಅದೊಂದು ಸಮಸ್ಯೆ ಆಗ್ತದೆ. ಟೋಟಲಿ ಪಾಪ ಅನ್ನದಾತರಿಗೆ ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಎಲ್ಲ ದರದಲ್ಲೂ 30% ಹೈಕ್ ಆಗಿದೆ. ಸೊ ಸಂಬಳ ಮಾತ್ರ ಜಾಸ್ತಿ ಆಗ್ತಾಯಿಲ್ಲ. ಬಡವರು ಕಷ್ಟ ಆಗ್ತದೆ, ಮಧ್ಯಮದವ್ರು ಕಷ್ಟ ಆಗುತ್ತೆ. ಬರೀ 20,000 ರೂಪಾಯಿ ಸಂಬಳ ತಗೊಂಡು ಬೆಂಗಳೂರಿನಲ್ಲಿ ಮನೆ ಮೇಂಟೈನ್ ಮಾಡಿಕೊಂಡು
ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ದರ ಏರಿಕೆಯ ಶಾಕ್. ಆದ್ರೂ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನರು ಮಾತ್ರ ಬ್ಯುಸಿ ಆಗ್ತಿದ್ದಾರೆ. ಬೆಲೆ ಏರಿಕೆ ಆಗಿದೆ, ಆದ್ರೂ ಖರೀದಿ ಮಾತ್ರ ನಿಲ್ತಿಲ್ಲ. ಮೈಸೂರು ಹಲವು ಮಾರುಕಟ್ಟೆಗಳಲ್ಲಿ ಜನವೋ ಜನ. ಮೈಸೂರಿನಲ್ಲಿ ದೇವರಾಜ ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರವಾಗ್ತಾ ಇದೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು, ಬಾಳೆಕಂದು ಖರೀದಿಯನ್ನ ಮಾಡಲು ಜನ ಮುಗಿಬೀಳ್ತಿದ್ದಾರೆ. ಹಬ್ಬದ ಹಿನ್ನೆಲೆ ಹೂವು, ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಒಂದು ಮಾರು ಸೇವಂತಿಗೆ ಹೂವಿಗೆ 150ರಿಂದ 200 ರೂಪಾಯಿ ಆಗಿರುವಂಥದ್ದು ಮಾರಾಟ ಆಗ್ತಾ ಇದೆ. 100 ಗ್ರಾಂ ಕನಕಾಂಬರ 500 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಬೆಲೆ ಏರಿಕೆಯಾದ್ರೂ ಅಗತ್ಯ ವಸ್ತು ಖರೀದಿಸ್ತಾ ಇದ್ದಾರೆ ಗ್ರಾಹಕರು. ಮೈಸೂರಿನಲ್ಲಿ ಬೆಲೆ ಏರಿಕೆಯ ಶಾಕ್ ಜನರಿಗೆ. ಉತ್ಪನ್ನ ಕಡಿಮೆ, ಸ್ಟಾಕ್ ಇಲ್ಲದಂಥ ಹಿನ್ನೆಲೆಯಲ್ಲಿ ಎಲ್ಲಾದರೂ ಬೆಲೆ ಏರಿಕೆ ಆಗಿರುವಂಥದ್ದು. ಮೈಸೂರಿನಲ್ಲಿ KR ಮಾರುಕಟ್ಟೆಯಲ್ಲಿ ಈಗ ಬೆಲೆ ಏರಿಕೆ ಇದ್ರೂ ಕೂಡ ಜನ ಸಾಕಷ್ಟು ಖರೀದಿಗೆ ಮುಂದಾಗಿದ್ದಾರೆ. ಹಬ್ಬದ ಸಂಭ್ರಮಕ್ಕೆ ಈಗ ಹೂವಿನ ಖರೀದಿಗೆ ಮುಂದಾಗಿದ್ದಾರೆ.